ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಿಮ್ಮ ಜೊತೆ ಸ್ವೀಟ್ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಡುವಂಥ ಮೈಸೂರು ಪಾಕ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ನಾನು ಒಂದು ಪಾತ್ರೆ ತಗೊಂಡು, ಅದು ಡೀಪ್ ಇರುವ ಪಾತ್ರೆ ತಗೊಳ್ಳಿ. ನಾನು ಕೇಕ್ ಟಿನ್ನಿದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಆ ಪಾತ್ರಕ್ಕೆ ಮೊದಲೇ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಂಡಿಗೆ 1 ಕಪ್ ತಗೊಂಡಿದ್ದೀನಿ. ಈ ಕಪ್ಪಿಂದ ನಾನು ಎಲ್ಲ ಮೆಜರ್ಮೆಂಟ್ ಹಾಕೊಳ್ತೀನಿ. ಇದು 1 ಕಪ್ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಇದಕ್ಕೆ ಒಂದು 4ರಿಂದ 5 ಸ್ಪೂನ್ ಆಯಿಲನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಎಣ್ಣೆ ಜೊತೆ ಮಿಶ್ರಣ ಆಗಬೇಕು. ಇದೇ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಹಿಟ್ಟನ್ನು ಮಿಶ್ರಣ ಮಾಡಿದ ನಂತರ ಈ ರೀತಿ ಹುಡಿ ಹುಡಿಯಾಗಿ ಬರಬೇಕು. ಇದು ನಾವು ಉಂಡೆ ಕಟ್ಟಿದಾಗ ಅದು ಈ ರೀತಿ ಆಗಿ ಚೆನ್ನಾಗಿ ಬರಬೇಕು. ಇದನ್ನು ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಇವಾಗ ಈ ಕಡೆ ಗ್ಯಾಸ್ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಟು ಅದಕ್ಕೆ 1 ಕಪ್ಪು ಸಕ್ಕರೆ ಹಾಕಿ ಮತ್ತು 1 ಕಪ್ಪು ನೀರನ್ನು ಹಾಕಿ ಸ್ಟವ್ ಆನ್ ಮಾಡಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಇನ್ನೊಂದು ಪ್ಯಾನಲ್ಲಿ 2 ಕಪ್ ಸೂರ್ಯಕಾಂತಿ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಹತ್ರ ಸೂರ್ಯಕಾಂತಿ ಆಯಿಲ್ ಇದ್ದರೆ ಅಥವಾ ಬೇರೆ ಆಯಿಲ್, ಅಡುಗೆ ಆಯಿಲ್ ಇದ್ದರೆ ಯಾವ್ದು ಆಯಿಲಿಂದನೂ ಯೂಸ್ ಮಾಡ್ಬೋದು. ಅಥವಾ ಓನ್ಲಿ ತುಪ್ಪದಿಂದ ಕೂಡ ಮಾಡ್ಬೋದು. ಅಥವಾ 1 ಕಪ್ ತುಪ್ಪ 1 ಕಪ್ ಆಯಿಲಿಂದನೂ ಕೂಡ ಮಾಡ್ಬೋದು. ನಿಮಗೆ ಯಾವುದು ಕಂಫರ್ಟ್ ಇದೆ ಅದರಿಂದ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತೀನಿ. ನಾನಿಲ್ಲಿ ಈ ರೀತಿ ಯೂಸ್ ಮಾಡಿದ್ದೀನಿ. ಓನ್ಲಿ ಆಯಿಲಿಂದನೂ ಕೂಡ ಮಾಡ್ಬೋದು. ಈ ಕಡೆ ನಾವು ಸಕ್ಕರೆ ಪಾಕ ಮಾಡ್ಕೊಳ್ತಾ ಇದ್ದೀವಿ. ಇದು ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬರುವ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದು ಪಾಕ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಮೈಸೂರು ಪಾಕಲ್ಲಿ. ಪಾಕ ಕರೆಕ್ಟಾಗಿ ಬಂದರೆ ಮಾತ್ರ ಮೈಸೂರು ಪಾಕ ಕೂಡ ಕರೆಕ್ಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಇರುತ್ತೆ. ನಾವು ಯಾವ ರೀತಿ ಅಂದ್ಕೊಂಡು ಮಾಡಿರ್ತೀವಿ ಅದೇ ರೀತಿಯಲ್ಲಿ ಬರುತ್ತೆ. ಪಾಕ ಮಾತ್ರ ಚೆನ್ನಾಗಿ ಬರಬೇಕಾಗುತ್ತೆ. ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಇದು ಪಾಕ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ನೋಡಿ, ಈಗ ಒಂದೆಳೆ ಕರೆಕ್ಟಾಗಿ ಬರ್ತಾ ಇದೆ. ಈ ರೀತಿ ಬರಬೇಕು. ಇವಾಗ ಇದು ಪರ್ಫೆಕ್ಟ್ ಪಾಕ ಆಗಿದೆ. ಇದಕ್ಕೆ ಇವಾಗ ನಾವು ಕಲಸಿಟ್ಟಿರುವಂಥ ಪೌಡರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಇದು 1 ಗಂಟೆ ಇಲ್ದಿರೋ ರೀತಿಯಲ್ಲಿ ಮಾಡಬೇಕು. ನಾನು ಸೌಂಟಲ್ಲಿ ಮಾಡ್ತಾಯಿದ್ದೇನೆ, ಇದು ಕರೆಕ್ಟಾಗಿ ಸೌಂಟಲ್ಲಿ ಆಗೋದಿಲ್ಲ. ಇವಾಗ ನಾವು ವಿಕ್ಸ್ಕರ್ ಸಹಾಯದಿಂದ ಮಾಡಿದರೆ ಚೆನ್ನಾಗಿ ಪರ್ಫೆಕ್ಟಾಗಿ 1 ಗಂಟೆ ಇಲ್ಲದೆ ಕಲಿಸ್ಕೊಳ್ಬೋದು. ಸ್ಪೀಡಾಗಿ ಇದರಲ್ಲಿ ಆಗುತ್ತೆ. ಸೌಂಟಿಂದ ಮಾಡಿದರೆ ನಮಗೆ ಅದರಲ್ಲಿ ಜಾಸ್ತಿ ಗಂಟುಗಳು ಉಳಿಯುತ್ತೆ, ಅದು ಸ್ಲೋ ಆಗುತ್ತೆ. ಸ್ವಲ್ಪ ಲೇಟಾಗಿ ಅದನ್ನು ನಾವು ಒಂದೊಂದೇ ಮಾಡ್ಕೋಬೇಕಾಗುತ್ತೆ. ವಿಸ್ಕರ್ ಸಹಾಯದಿಂದ ಆದರೆ ಫಾಸ್ಟಾಗಿ ಆಗುತ್ತೆ. ಅದಕ್ಕೆ ನಿಮ್ಮ ಹತ್ರ ವಿಸ್ಕರ್ ಇದ್ದರೆ ವಿಸ್ಕರಿಂದನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಈ ರೀತಿಯಾಗಿ ಪಾಕ ಚೆನ್ನಾಗಿ ಮಾಡ್ಕೊಳ್ಬೇಕು. ಆ ಕಡೆ ಎಣ್ಣೆ ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ, ಅದು ಬಿಸಿ ಆಗಿರುತ್ತೆ. ಬಿಸಿ ಆಗಿರುವ ಎಣ್ಣೆಯನ್ನು 1 ಸೌಂಟ್ ಇವಾಗ ಆಲ್ರೆಡಿ ಹಾಕ್ಕೊಂಡೆ. ಇದನ್ನು ಹಾಕಿ ಎಣ್ಣೆ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಈ ರೀತಿ ಆದ ನಂತರ ಮತ್ತೆ ಇವಾಗ ಫುಲ್ ಎಣ್ಣೆ ಡ್ರೈ ಆಗಿದೆ. ಇವಾಗ ಮತ್ತೆ ಇದಕ್ಕೆ ಇನ್ನೊಂದು ಸೌಂಟ್ ಎಣ್ಣೆಯನ್ನು ಆ್ಯಡ್ ಮಾಡ್ಕೊತೀನಿ. ಇದು ಎಣ್ಣೆ ಹಾಕಿದ ತಕ್ಷಣ ಗುಳ್ಳೆ 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 ಬರುತ್ತೆ. ಈ ರೀತಿ ಬಂದಾಗ ಅದು ಫುಲ್ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ಇವಾಗ ಮತ್ತೆ 1 ಸೌಂಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಎಣ್ಣೆ ಯಾವ ರೀತಿ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ ಅಂತ ನೋಡ್ಬೋದು ನೀವು. ಹೀಗೆ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ತಾ ಇರಬೇಕು. ಇದನ್ನು ನಿಲ್ಲಿಸಬಾರ್ದು, ನಾವು ಕೈ ಬಿಡದೆ ಚೆನ್ನಾಗಿ ತಿರ್ಸ್ಕೊಳ್ಬೇಕು. ಇವಾಗ ನಾನು ಸೌಂಡ್ ಸಹಾಯದಿಂದ ತಿರ್ಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇವಾಗ ಇನ್ನೊಂದು ಸೌಂಟ್, ಅರ್ಧ ಸೌಂಟಷ್ಟು ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ 2.5 ಸೌಂಟಷ್ಟು ಎಣ್ಣೆ ಹಾಕಿದ್ದೀನಿ. ನಾನು 1 ಕಪ್ ಹಿಟ್ಟಿಗೆ 2 ಕಪ್ ಆಯಿಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು 1/4 ಕಪ್ ಆಯಿಲನ್ನು ಯೂಸ್ ಮಾಡಿದ್ದೀನಿ ಕಂಪ್ಲೀಟ್. ಇನ್ನೂ 1/4 ಕಪ್ಪಷ್ಟು ಆಯಿಲ್ ಉಳಿದಿದೆ. ಮತ್ತು ಇದಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ. ನೋಡಿ, ಇದು ಎಣ್ಣೆ ಇನ್ನೂ ಕುಡಿಯೋದಿಲ್ಲ. ಇಲ್ಲಿ ಫುಲ್ ಬಿಡ್ತಾ ಇದೆ. ನೋಡಿ, ಸೈಡಿಗೆಲ್ಲ ಎಣ್ಣೆ ಹಾಗೆ ಇದೆ. ಇದರಲ್ಲಿ ಸ್ವಲ್ಪ 1-2-3 ಸ್ಪೂನ್ ಆಯಿಲ್ ಇದೆ. ಹಾಗೆ ಇನ್ನೂ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಆಯಿಲು. ಇಲ್ಲಿ ನೋಡಿ, ಇದರಲ್ಲಿ ಈಗ ಎಣ್ಣೆ ತಗೊಳ್ತಾ ಇಲ್ಲ. ಇದು ಚೆನ್ನಾಗಿ ಇವಾಗ ಬಂದಿದೆ. ನಾನು ತೊಗೊಂಡಿರುವ 2 ಕಪ್ ಆಯಿಲಲ್ಲಿ ಇಷ್ಟು ಎಣ್ಣೆ ಉಳಿದಿದೆ. 1/4 ಕಪ್ಪಷ್ಟು ಆಯಿಲು ಉಳಿದಿದೆ. ಇವಾಗ ಮೈಸೂರು ಪಾಕ್ ಕರೆಕ್ಟಾಗಿ ರೆಡಿಯಾಗಿದೆ. ಇಷ್ಟು ಆಯಿಲ್ ಕೂಡ ನಾವು ಹಾಕ್ಕೊಳ್ಬೇಕಾಗುತ್ತೆ. ರೆಡಿ ಮಾಡಿ ಇಟ್ಟಿರುವಂಥ ಪಾತ್ರೆಗೆ, ಆಲ್ರೆಡಿ ತುಪ್ಪ ಸವರಿ ಇಡುವ ಪಾತ್ರೆಗೆ, ಆ ಪಾತ್ರೆಗೆ ಎಣ್ಣೆ ಸಮೇತ ಫುಲ್ಲನ್ನು ಒಂದೇ ಸಮೇತ ಹಾಕೋಬೇಕು. ಆಲ್ರೆಡಿ ತುಪ್ಪ ಸವರಿ ರೆಡಿ ಮಾಡಿ ಇಟ್ಟುವಂಥ ಪಾತ್ರಕ್ಕೆ ನಾವು ಇಮಿಡಿಯೇಟಾಗಿ ಹಾಕೋಬೇಕು. ಇಮಿಡಿಯೇಟಾಗಿ ಹಾಕಿ ಇದನ್ನು ಸೆಟ್ ಮಾಡಬೇಕು. ನಾವು ಸೆಟ್ ಮಾಡುವಾಗ ಇದನ್ನು ಜಾಸ್ತಿ ಪ್ರೆಸ್ ಮಾಡಬಾರ್ದು. ಅದನ್ನು ಚೆನ್ನಾಗಿ ಇದೇ ರೀತಿ ಸ್ವಲ್ಪ ಸ್ಲೋಲಿಯಾಗಿ ನಿಧಾನಕ್ಕೆ ಸೆಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ 1 ಸ್ಪೂನ್ ಸಹಾಯದಿಂದ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನಿಧಾನ ಪ್ರೆಸ್ ಮಾಡ್ಕೊಳ್ತಾ ಇದನ್ನು
ನಿಧಾನಕ್ಕೆ ಸೆಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವು ಅದನ್ನು ಜೋರಾಗಿ ಒತ್ತಬಾರ್ದು, ಆವಾಗ ಅದು ಕರೆಕ್ಟಾಗಿ ಬರಲ್ಲ. ಈ ರೀತಿ ಪ್ರೆಸ್ ಮಾಡ್ಕೊತಾ ಇದನ್ನು ಒಂದು ಕಟ್ ಕೊಡಬೇಕು. ಮೊದಲೇ ಬಿಸಿ ಇರುವಾಗಲೇ ಕಟ್ ಕೊಟ್ಟು ಒಂದು 2 and 3 hours ಇದನ್ನು ಇಡಬೇಕು ರೆಸ್ಟಿಗೆ. ಇದು ಸೆಟ್ ಆದಮೇಲೆ ಈ ರೀತಿ ಬಂದಿದೆ ನೋಡಿ, ಎಷ್ಟು ಕ್ಲಿಯರಾಗಿ ಬಂದಿದೆ. ಈ ರೀತಿ ಮಾಡಿದರೆ ಹೇಳ್ತಾ ಇದೆ ಅದು ಓಪನ್ ಆಗ್ತಾಯಿದೆ. ಪಟ್ಟನೆ ಪ್ಲೇಟಿಗೆ ಕೂಡ ಬಂದಿದೆ ನೋಡಿ, ಎಷ್ಟು ಕ್ಲಾರಿಟಿಯಾಗಿ ತುಂಬಾ ಚೆನ್ನಾಗಿ ಗೂಡಾಗಿ ಬಂದಿದೆ. ನಮಗೆ ಅಂಗಡಿಯಲ್ಲಿ ಸಿಗುವ ಹಾಗೆ ಇದೆ. ಈ ರೀತಿ ಹಾರ್ಡಾಗಿರುವ ಮೈಸೂರು ಪಾಕ್ ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ. ಇದು ನನ್ನ ಮಗಳ ಫೇವ್ರೇಟ್, ಅವಳಿಗೋಸ್ಕರ ನಾನು ಮಾಡಿರುವಂಥದ್ದು ರೆಸಿಪಿ. ಇದು ತುಂಬಾ ಈಸಿಯಾಗಿರುವ ರೆಸಿಪಿ. ಇದಕ್ಕೆ ಯೂಸ್ ಮಾಡೋದು ಕೇವಲ ಒಂದು 3 ಐಟಮ್ ಅಷ್ಟೇ, ಇನ್ನೇನು ಬೇಕಾಗಿರೋದಿಲ್ಲ. ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಇದನ್ನು ಈಸಿಯಾಗಿ ಪಟ್ಟಂತ ಮಾಡ್ಬೋದು. ಹಾರ್ಡಾಗಿ ಮಾಡುವ ರೆಸಿಪಿ ಈ ರೀತಿ ಮಾಡಿ ಬೇಗನೆ ರೆಡಿ ಮಾಡ್ಕೊಳ್ಬೋದು. ಇನ್ನೊಂದು ರೀತಿ ಸಾಫ್ಟಾಗಿ ಕೂಡ ಮಾಡ್ಬೋದು, ಅದನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ. ಈ ಸಲ ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್, ಇದನ್ನು ಟ್ರೈ ಮಾಡಿ. ಈಸಿಯಾಗಿ ಒಂದು 30 ಮಿನಿಟಲ್ಲಿ ರೆಡಿ ಮಾಡ್ಬೋದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಹ್ಯಾಪಿ ಸಂಕ್ರಾಂತಿ.